ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರ್ತಕ್ಕಂಥ ಗೊಳ್ಳಳ್ಳಿಯಲ್ಲಿ ಒಂದು ಹೋಟೆಲ್ಗೆ ಬೆಂಕಿ ಹತ್ತಿದೆ. ಅದು ಬೆಂಕಿ ಹತ್ತ ಕಾರಣ ಅದೊಂದು ಹೋಟೆಲ್ ಹೊಸದಾಗಿ ಒಂದು ವಾರದಿಂದ ಓಪನ್ ಆಗಿದೆ. ನಾನು ನೋಡ್ತಾ ಇದ್ದೆ, ಅದೇನೋ ಪೈಪ್ ಲೀಕ್ ಅನಿಸುತ್ತೋ ಗೊತ್ತಿಲ್ಲ, ಏನಾಯಿತೋ ಗೊತ್ತಿಲ್ಲ, ನಾನು ಬರೋಷ್ಟರಲ್ಲಿ ಬೆಂಕಿ ಹತ್ಕೊಂಡಿತ್ತು. ಹಾಗಾಗಿ ಅದು ತುಂಬಾ ಬರ್ತಾ ಸ್ವಲ್ಪ ಜಾಸ್ತಿ ಆಗಿ ತುಂಬಾ ಬೆಂಕಿ ಆಗ್ತಾಯಿತ್ತು. ಬಟ್ ಅಲ್ಲಿ ಆರಿಸ್ಬೇಕಂತಂದರೆ ಯಾವುದೇ ಥರದ ಯಾರಿಗೂ ಕೂಡ ತಲೆ ಯೋಚಿಸಲಿಲ್ಲ. ಬಟ್ ಎಲ್ಲ ನೀರು ಹಾಕು ಅದನ್ನು ಹಾಕು ಅಂತ ಅಂತಿರು. ಬಟ್ ಅದು ಸಿಲಿಂಡರ್ ಲಿಕ್ವಿಡ್ನ ಆಚೆ ಬಿಡೋದ್ರಿಂದ ಎಷ್ಟು ನಾವು ನೀರು ಹಾಕಿದ್ರು ಕೂಡ ಮತ್ತೆ ಹತ್ತುತ್ತೆ, ಅದು ಆರೋದಿಲ್ಲ. ಸೊ ಹಂಗಾಗಿ ಏನು ಮಾಡ್ಬೇಕಂತ ಯಾರಿಗೂ ಗೊತ್ತಾಗಿರಲಿಲ್ಲ. ಅಗ್ನಿಶಾಮಕದವ್ರಿಗೆ ಕಾಲ್ ಮಾಡಿದರು, ಬಟ್ ಅವ್ರು ಅಷ್ಟು ಬೇಗ ಬರೋಕ್ಕಾಗಲ್ಲ, ಯಾಕಂದ್ರೆ ಟ್ರಾಫಿಕ್ ಇರುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿಬಿಟ್ಟು ನಾವು ಸ್ವಲ್ಪ ವೆಯ್ಟ್ ಮಾಡಿದ್ವಿ, ಬರುತ್ತೆ ಅಂತ. ಆಮೇಲೆ ಲಾಸ್ಟಿಗೆ ಅದು ಬ್ಲಾಸ್ಟ್ ಆಗಿಬಿಡ್ತು. ನಾವು ದೂರ ಬಂದಿದ್ವಿ, ಬ್ಲಾಸ್ಟ್ ಆಯಿತು. ಹಾಗಾಗಿ ಎಲ್ಲರೂ ಓಡೋಗ್ಬಿಟ್ರು. ಬ್ಲಾಸ್ಟ್ ಆಗಿ ಅದು ಬೆಂಕಿ ಕೂಡ ಜಾಸ್ತಿ ಆಯಿತು, ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಜಾಸ್ತಿ ಇತ್ತು. ಆಮೇಲೆ ಅಷ್ಟರಲ್ಲಿ ಅಗ್ನಿಶಾಮಕದವರು ಬಂದುಬಿಟ್ಟು ಅವ್ರ ಕೆಲಸನ ಅವ್ರು ಮಾಡ್ತಿರ್ತಾರೆ. ಹಾಗಾಗಿ ನಾವು ಸ್ವಲ್ಪ ಹತ್ರ ಹೋದ್ವಿ. ಹತ್ರ ಹೋಗ್ಬಿಟ್ಟು ನೋಡಿದ್ವಿ, ಬಟ್ ಬೆಂಕಿ ಮಾತ್ರ ತುಂಬಾ ಜಾಸ್ತಿ ಆಗಿತ್ತು. ಎಲ್ಲರಿಗೂ ತುಂಬ ಭಯ ಆಯಿತು. ನೋಡ್ತಾ ಇದ್ವಿ, ತುಂಬಾ ಜಾಸ್ತಿ ಇತ್ತು. ಗಾಡಿ ಬಂದಿತ್ತು, ಅವ್ರು ಬಂದುಬಿಟ್ಟು ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ನೋಡಿ, ನೀರು ಹಾಕ್ಬಿಟ್ಟು ಆರಿಸ್ತಾರೆ, ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಅದಕ್ಕೆ ಹೇಳೋದು, ಎಲ್ಲರೂ ಕೂಡ ಕಡಿಮೆ ರೇಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಪೈಪ್ ಸಿಲಿಂಡ್ರಿಗೆ ಯಾವುದೇ ಥರದಾಗಲಿ ಕ್ವಾಲಿಟಿ ಇಲ್ಲದೆ ಇರೋದನ್ನು ಪೈಪ್ನ ಹಾಕಬೇಡಿ. ಚೆನ್ನಾಗಿರೋ ಕ್ವಾಲಿಟಿ ಪೈಪ್ನ ಯೂಸ್ ಮಾಡಿ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಜೀವ ಹೋಗುವಂಥ ಪರಿಸ್ಥಿತಿ ಇರ್ತೈತಿ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಲೋಕಲ್ ಬ್ರ್ಯಾಂಡ್ನ ಯಾವುದು ಯೂಸ್ ಮಾಡಬೇಡಿ. ನೀರು ಹೊಡಿತಾ ಇದ್ದಾರೆ ನೋಡಿ, ನೀರು ಹೊಡೆದ ಮೇಲೆ ಎಲ್ಲನೂ ಕಡಿಮೆ ಆಗಿಬಿಡುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲನೂ ಹಾಳಾಗಿಬಿಟ್ಟಿತ್ತು. ಅವ್ರಿಗೆ ಹಾಕಿ 1 ವಾರ ಆಗಿತ್ತು ಪಾಪ, ಅಷ್ಟೇ. ತುಂಬ ಓಡಾಡ್ತಾಯಿತ್ತು. ನೋಡಿದೆ ನಾನು, ಏನೋ ಒಂದು ದುಡಿಬೇಕು, ಏನೋ ಒಂದು ದುಡ್ಡು ಮಾಡ್ಬೇಕಂತ, ಜೀವನ ನಡೆಸ್ಬೇಕಂತ ಕೆಲಸ ಮಾಡ್ತಿರ್ತಾರೆ. ಬಟ್ ಆ ಟೈಮಲ್ಲಿ ಈ ಥರ ಆದಾಗ ತುಂಬಾ ಬೇಜಾರಾಗುತ್ತೆ ಯಾರಿಗಾದರೂ ಕೂಡ. ಏನು ಮಾಡೋಕ್ಕಾಗಲ್ಲ, ಹಣೆ ಬರ ಅಲ್ವಾ. ಹಾಗಾಗಿ ನೋಡಿ, ನೀವು ಕೂಡ ನಿಮ್ಮ ಮನೆಯಲ್ಲಿ ಸಿಲಿಂಡ್ರು ಯೂಸ್ ಮಾಡ್ತಿರ್ತೀರ, ದಯವಿಟ್ಟು ನಿಮ್ಮ ಕಡೆಯಿಂದ ರಿಕ್ವೆಸ್ಟ್, ಯಾವುದೇ ಕಾರಣಕ್ಕೂ ಲೋಕಲ್ ಹಾಕ್ಸೋಕ್ಕೆ ಹೋಗಬೇಡಿ. ಚೆನ್ನಾಗಿರೋದನ್ನು ಬ್ರ್ಯಾಂಡ್ ನೋಡಿ ಹಾಕ್ಸಿ ಅಂತ ಹೇಳ್ತಿದ್ದೀನಿ. ಹಾಗೆ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವಂಥ ಸ್ವಲ್ಪ ಬೆಲ್ ಐಕಾನ್ ಒಂದು ಕ್ಲಿಕ್ ಮಾಡಿಕೊಂಡ್ರೆ ನಾನು ಏನಾದರೂ ಒಂದು ವಿಡಿಯೋ ಬಿಟ್ಟರೆ ನಿಮಗೆ ನೋಟಿಫಿಕೇಷನ್ ಬರ್ತಿರ್ತೈತಿ. ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ಅಲ್ಲಿ ಆ ಕಡೆ ರೋಡ್ ಫುಲ್ ಬ್ಲಾಕ್ ಆಗಿದೆ. ಎಲ್ಲ ಆರಿಸ್ಬಿಟ್ಟು ಒಳಗಡೆ ಇರುವಂಥ ಐಟಮ್ನ ತೆಗೆಯೋಕ್ಕೆ ಟ್ರೈ ಮಾಡ್ತಾಯಿದ್ರು. ಕೊನೆಗೆ ಬೆಂಕಿಯೆಲ್ಲ ಆರಿಸ್ಬಿಟ್ರು. ಇವಾಗ ಗೋಡೆಗೆ ಹತ್ತಿರ್ತಕ್ಕಂಥ ಹೊಗೆಯನ್ನು, ಅದು ಬ್ಲ್ಯಾಕ್ ಕಲರ್ ಆಗಿರುತ್ತಲ್ಲ, ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ರು ಅನಿಸುತ್ತೆ. ನೋಡಿ, 3rd ಫ್ಲೋರ್ ಇದೆ, ಅಲ್ಲಿವರೆಗೂ ಕೂಡ ಅದು ಬೆಂಕಿ ಹೋಗಿ ಎಷ್ಟೊಂದು ಡೇಂಜರ್ ಇರುತ್ತೆ ಸಿಲಿಂಡ್ರ್. ಬಟ್ ಏನೂ ಆಗಿಲ್ಲ ಬಿಡ, ಬ್ಲಾಸ್ಟ್ ಆದರೂ ಏನೂ ಆಗಲಿಲ್ಲ, ಎಲ್ಲಿ ಸಿಡ್ಲಿಲ್ಲ ಅದು. ಬಟ್ ಸೌಂಡ್ ಹೆಂಗೆ ಬಂತು ಗೊತ್ತಾ, ನಂಗೆ ಡೌಟ್ ಇತ್ತು, ಹೀಟ್ ಆಗಿ ಪಕ್ಕ ಬ್ಲಾಸ್ಟ್ ಆಗುತ್ತದು. ಅವೆಲ್ಲ ಕೇಬಲ್ ಕರೆಕ್ಟ್ ಇರೋದು ಹಾಕ್ಬೇಕು, ಪೈಪ್ ಎಲ್ಲ ಸುಮ್ಮನೆ ಸಾದ ಲೋಕತ್ತಂದು ಹಾಕ್ತಾರೆ, ಹಿಂಗೆ ಆಗತ್ತೆ ನೋಡಿ. ಚೆನ್ನಾಗಿರೋದು ಹಾಕಿದ್ರೆ ಏನೂ ಆಗಂಗಿಲ್ಲ, ಏನೂ ಆಗಲ್ಲ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟಾಟಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.